ನಗರದಲ್ಲಿ ಈಗಾಗಲೇ ಹೊಂಡಗುಂಡಿಗಳಿಂದ ಕೂಡಿದ ರಸ್ತೆಯನ್ನು ತಕ್ಷಣವೇ ದುರಸ್ತಿ ಹಾಗೂ ಡಾಮರೀಕರಣ ಮಾಡಲು ಟೆಂಡರ್ದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ ತಿಳಿಸಿದ್ದಾರೆ. ಈ ಕುರಿತು ನಗರಸಭೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಜನತೆಯ ಬಹುನಿರೀಕ್ಷೆಯಂತೆ ಸಂಪೂರ್ಣ ಡಾಮರೀಕರಣ, ಪ್ಯಾಚ್ ವರ್ಕ್ಗಳನ್ನು ಮಾಡುವ ನಿಟ್ಟಿನಲ್ಲಿ ಟೆಂಡರ್ ಕರೆಯಲು ಅಕಾಲಿಕ ಮಳೆ ಹಾಗೂ ಚುನಾವಣೆಯ ಸಂದರ್ಭದಲ್ಲಿ ಆಗಿಲ್ಲ. ಇದೀಗ ಸುಮಾರು 7.83 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಮಾಡಲು ಟೆಂಡರ್ ನೀಡಲಾಗಿದೆ. ಅದರಂತೆ ತಕ್ಷಣ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಪುತ್ತೂರಿನ ಜನತೆಯ ನಿರೀಕ್ಷೆಯಂತೆ ಸಂಪೂರ್ಣ ಹದಗೆಟ್ಟಂತ ರಸ್ತೆಗೆ ಡಾಮರೀಕರಣ ಮತ್ತು ಪ್ಯಾಚ್ ವರ್ಕ್ ಅನ್ನು ಮಾಡುವಂತದ್ದು ಕಳೆದ 1 ತಿಂಗಳಿಂದ ಅಕಾಲಿಕ ಮಳೆಯು ಹಾಗೂ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ತಡವಾಗಿ ನಮಗೆ ಟೆಂಡರ್ ಕರೆಯಲಿಕ್ಕೆ ಅನಾನುಕೂಲ ಆಯಿತು. ಈಗಾಗಲೇ ಟೆಂಡರ್ ಕರೆದು ನಿನ್ನೆ ದಿವಸ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಮತ್ತು ಫೈನಾನ್ಷಿಯಲ್ ಬಿಡ್ ಅನ್ನ ಓಪನ್ ಮಾಡಿ ಲೀಸ್ಟ್ ಮೊತ್ತದಲ್ಲಿ ಅವರು ಲೀಸ್ಟ್ ಆಗಿರುವಂತವರು ನಮ್ಮ ಶಾಲಿಕ್ ಅಂತ ಹೇಳಿ ಅವರ ಗುತ್ತಿಗೆದಾರರು, ಅವರಿಗೆ ಇವತ್ತಿನ ದಿವಸ ಅಧ್ಯಕ್ಷರು ಮತ್ತು ಆಯುಕ್ತರ ಉಪಸ್ಥಿತಿಯಲ್ಲಿ ಅವರನ್ನ ಕರೆದು ಕೂಡಲೇ ತಕ್ಷಣ ರಿಪೇರಿ ಕಾಮಗಾರಿಯನ್ನ ಮಾಡುವಂತೆ ಅವರಿಗೆ ಇವತ್ತು ಅವರನ್ನ ಕೇಳಿಕೊಂಡಿದ್ದೇವೆ. ಹಾಗೆ ಅವರು ಮಾಡ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗೆ ಅದಲ್ಲದೆ ನಗರೋತ್ಥಾನದ ಅನುದಾನದ ಅಡಿಯಲ್ಲಿ ಪರ್ಲಡಕದಿಂದ ಮುಖ್ಯ ರಸ್ತೆಗೆ ತಲುಪುವಂತಹ ಹಿಂದೆ ಅದು ಕಾಮಗಾರಿ ನಡೆದಿತ್ತು. ಅದು ಹಾಕಿದ ನಂತರದ ಮರುದಿನವೇ ಮಳೆ ಧಾರಾಕಾರ ಸುರಿದ ಕಾರಣ ಸಂಪೂರ್ಣ ಹದಗೆಟ್ಟಿತ್ತು. ಕಾರಣ ಏನಂತ ಹೇಳಿದ್ರೆ ನಾವು ಸಹ ಸ್ವಲ್ಪ ತಡ ಯಾಕೆ ಆಯ್ತು ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ನಾರ್ಮಲ್ ಆಗಿ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಬಿಟಮಿನ್ ಅನ್ನು ಹಾಕಿದಾಗ, ಬಿಟಮಿನ್ ರಸ್ತೆ ಪ್ರಾರಂಭ ಮಾಡಿದಾಗ, ತೇಪೆಯನ್ನು ಹಾಕಿದಾಗ ಆ ದಿನ ಅಲ್ಲ, ಮರುದಿವಸ 1-2 ದಿವಸ ಅದು ಬ್ಲೀಡಿಂಗ್ ಆಗ್ಲಿಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನಾವು ಆ ಮಳೆಯ ಒಂದು ಇದರಿಂದಾಗಿ ನಮ್ಗೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಅಕಾಲಿಕ ಮಳೆ ಇರ್ಬೋದು, ಎರಡನೇದಾಗಿ ಆ ಚುನಾವಣೆಯಿಂದಾಗಿ ಸ್ವಲ್ಪ ತಡ ಆಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಲೀಲಾವತಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.